ರಾಜ್ಯದಲ್ಲಿ ರಸಗೊಬ್ಬರದ ಕೊರತೆ ಹೆಚ್ಚಾಗ್ತಾ ಇದೆ. ಅನ್ನದಾತರು ಒಂದು ಕಡೆ ಪರದಾಟವನ್ನ ಪಡ್ತಾ ಇದ್ದಾರೆ. ಈಗಾಗಲೇ ಮುಂಗಾರು ಚುರುಕುಗೊಂಡಿದ್ದು ರೈತರು ಬಿತ್ತನೆ ಕಾರ್ಯವನ್ನ ಶುರು ಮಾಡಿದ್ದಾರೆ. ಆದರೆ ರಸಗೊಬ್ಬರ ಸಿಗದ ಹಿನ್ನೆಲೆಯಲ್ಲಿ ಪರದಾಟ ಮಾಡ್ತಾ ಇದ್ದಾರೆ. ಡಿಎಪಿ ಹಾಗೂ ಯೂರಿಯಾ ಗೊಬ್ಬರಕ್ಕೆ ಭಾರಿ ಡಿಮ್ಯಾಂಡ್ ಉಂಟಾಗಿದ್ದು ಗೊಬ್ಬರ ಇಲ್ಲದೆ ಬೆಳೆ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರಿಗೆ ಬೇಡಿಕೆ ತಕ್ಕಂತೆ ಯೂರಿಯಾ ಹಾಗೂ ಡಿಎಪಿ ರಸಗೊಬ್ಬರ ಪೂರೈಕೆ ಮಾಡದ ಸರ್ಕಾರದ ವಿರುದ್ಧ ರೈತರು ಕಿಡಿಕಾರ್ತಾ ಇದ್ದಾರೆ. ಯೂರಿಯಾ ಹಾಗೂ ಡಿಎಪಿ ಮರಳು ಆಧಾರದ ಗೊಬ್ಬರ ಬದಲು ನ್ಯಾನೋ ಡಿಎಪಿ ಹಾಗೂ ನ್ಯಾನೋ ಯೂರಿಯಾ ರಸಗೊಬ್ಬರ ಪಡೆಯೋದಕ್ಕೆ ಅನ್ನದಾತರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನಾವು ತಗೊಳ್ಳೋದು ಎಲ್ಲರೂ ಎರಡೆರಡು ಪ್ಯಾಕೆಟ್ ಬೀಜ ಅಂತ ತಗೊಳಕ್ ಬರೋದಲ್ಲ. ನಮ್ಗೆ ಎಲ್ಲಿ ಅನುಕೂಲ ಆಗ್ತದ ಇಲ್ಲಿ ತಗೊಂತೀವಿ ಅಂತ ತಿಳ್ಕ ಅಲ್ಲಿ ನಾ ರೊಕ್ಕ ಕೊಟ್ಟ ತಗೊಂತೀವಿ. ಇವ್ರೇನು ಉದ್ರಿ ಕೊಡದಲ್ಲ ಏನ್ರಿ, ಹೌದಿಲ್ಲ? ಇವ್ರೇನು ಉದ್ರಿ ಕೊಡ್ತಾರೆ ಎಲ್ಲ ದುಕಾನ್ದಾರ ವಡಿಗೇರಿಯಾಗ ಬೀಜ ತಗೊಂಡವ್ರಿಗೆ ಎಣ್ಣೆ ತಗೊಂಡ್ರ ಮಸಾಲೆ ಕೊಡ್ತಾರಂತ, ಇಲ್ಲಾಂದ್ರೆ ಇಲ್ಲ. ನಾವು ಯಾರು ಮಾಂಸ ಬಂದಲ್ಲಿ ಬೀಜ ತಗೊಂತಾರ, ಯಾರು ಮಾಂಸ ಬಂದಲ್ಲಿ ಎಣ್ಣೆ ತಗೊಂತಾರ, ಶಾಪುರಕ್ಕೆ ಹೋಗ್ತಾರ, ಎಲ್ಲಿಗಾದ್ರು ಹೋಗ್ತಾರ ಕೇಳಿಲ್ಲ ಯಾಕಂತ ಕೇಳ ಒಂದ್ ಮಾತ್ರಿ ಎಲ್ಲಿ ತಗಂದ್ರ ಇವ್ರು ಯಾಕೆ ಕೊಡಬಾರ್ದು? ಬಿಡು ಇರ್ಲಕ್ಕಂದ್ರೆ ಇಲ್ಲವೈತಿ ಎಲ್ಲ ಬಿಡೋದ್ರಿ. 5 ರೂಪಾಯಿ ಇರ್ವಲ್ದ ಏನಾಗ್ಬೇಕು ನಿಮ್ಗೆ? ನಮ್ಗೆ ಗೊಬ್ಬರ ಬೇಕು. ಏನಾಗ್ಬೇಕು ಅಂಬದು ಏನಿಲ್ರಿ. ಏರಿ ಆಗಲಿ ಡಿಎಪಿ ಆಗಲಿ ಜೇರಿದುಮರ್ ಆಗಲಿ 10-26 ಆಗಲಿ ಯಾವ್ದಾರ ಆಗಲ್ದಕ್ಕೆ ಬೇಕು. ಮತ್ತೆ ನಾವು ಹಾಕ್ಬೇಕಲ್ರಿ. ಬೆಳಿಗ್ಗೆ ತಿಂಗಳಾಯ್ತು ಗೊಬ್ಬರ ಸ್ಟಾಕ್ ಇಟ್ಕೊಂಡ್ರೆ ಇಲ್ಲಿ ತನಕ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಬೀಜ ನಮ್ಮ ಅಂಗಡಿಯಾಗ ತೊಗೊಂಡಿಲ್ಲ, ನಿಮಗೆ ಗೊಬ್ಬರ ಕೊಡಲ್ಲ ಅಂದ. ಎಲ್ಲ ಅಂಗಡಿ ಒಂದ್ ಅಂಗಡಿ ಅಲ್ರಿ, ಎಲ್ಲ ಅಂಗಡಿಯವ್ರು ಸ್ಟಾಕ್ ಇಟ್ಕೊಂಡ್ಗೆಸಿ ಈಗೇನದ 400 ರೂಪಾಯಿ ಒಂದ್ ಚೀಲ ವೀರ್ಯ ಮಾರ್ಯಾರ ಎಲ್ಲರೂ. ರೆಸಿಪ್ಟ್ ಕೇಳಿದ್ರೆ ಏನದ ಗೊಬ್ಬರ ಇಲ್ಲ ನಿನಗಂತ, ಕೇಳಿದ್ರೆ ಗೊಬ್ಬರ ಇಲ್ಲ ಅಂತ. ವೀರ್ಯನೂ ಬೇಕ್ರಿ ನಮ್ಗೆ, 013 ಡಿಎಪಿ ಎಲ್ಲ ಬೇಕ್ರಿ. ನಮ್ಮ ಜಿಲ್ಲೆಯಲ್ಲಿ ಒಂದು ಡಿಎಪಿ ಮತ್ತು ಯೂರಿಯಾ ಗೊಬ್ಬರ ಏನು ಬರಬೇಕಿತ್ತು, ನಾವು ಇನಿಷಿಯಲಿ ಕೂಡ ಪ್ರಯತ್ನ ಮಾಡಿ ಕೇಂದ್ರ ಸರ್ಕಾರದ ಆದೇಶ ಮತ್ತು ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಏನು ತರಿಸ್ಬೇಕು ಮತ್ತು ಏನು ಪ್ರಚಾರ ಕಾರ್ಯಕ್ರಮ ಕೈಗೊಳ್ಳಬೇಕು, ಹಳ್ಳಿ ಸಹಿತ ನಾವು ಇದರ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟಿದ್ದೀವಿ ಸರ್. ನಮ್ಮ ಎಲ್ಲ ರೈತರಲ್ಲಿ ಕಳ್ಕಳಿಯ ಮನವಿ ಸರ್, ಈ ಡಿಎಪಿ ಗೊಬ್ಬರನೇ ಬೇಕಂತೇನಿಲ್ಲ ಸರ್. ಡಿಎಪಿಗಳ ಗೊಬ್ಬರ ಬದಲಾಗಿ ಎಲ್ಲ ಸಂಯುಕ್ತ ಗೊಬ್ಬರಗಳು ಏನು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಕೂಡ ಯೂಸ್ ಮಾಡಲಿ ಸರ್. ನಮ್ಮ ಜಿಲ್ಲೆಯ ಒಂದು ಮಣ್ಣಿನ ಗುಣಧರ್ಮ ನೋಡಿದಾಗ ನಮ್ಮ ಮಣ್ಣಲ್ಲಿ ಸಲ್ಫರ್ ಕಂಟೆಂಟ್ ಕಡಿಮೆ ಇದೆ ಸರ್. ಸಲ್ಫರ್ ಭಾಳ ಇಂಪಾರ್ಟೆಂಟು ಈಲ್ಡ್ ಅನಾಲಿಸಿಸ್ ಪ್ರಕಾರ. ಸೊ ಅದಕ್ಕೆ 20-20-013 ಕಾಂಪ್ಲೆಕ್ಸ್ ಗೊಬ್ಬರ ಬರುತ್ತೆ ಸರ್. ಅದಕ್ಕೆ ಎಲ್ಲ ರೈತರು ಈ 20-20-013 ಸಲ್ಫರ್ ಕಂಟೆಂಟ್ ಗೊಬ್ಬರಗಳು, ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು, ಸಂಯುಕ್ತ ಗೊಬ್ಬರಗಳನ್ನು ಯೂಸ್ ಮಾಡ್ಲಿಕ್ಕೆ ನಾವು ಎಲ್ಲ ರೈತರಲ್ಲಿ ಕಳ್ಕಳಿಯ ಮನವಿ ಮಾಡ್ತೀವಿ ಸರ್. ಆಮೇಲೆ ಹೇರಳವಾಗಿ